ಕಾಲಕ್ರಮೇಣ ಇವತ್ತು ಆಗ್ತಾ ಇದೆ. ಯಾಕೆಂದರೆ ಎಲ್ಲರೂ ಹೇಳಿದಾಗೆ ಬಿಜಾಪುರ್ಗೆ ಅತ್ಯಂತ ಸಮೀಪ ಇರ್ತಕ್ಕಂಥ ಕ್ಷೇತ್ರ ಬಸವನ ಬಾಗೇವಾಡಿ. ಇವತ್ತು ಇಂಡಿಗೋಗಲಿ, ಸಿಂದಗಿಗೋಗಲಿ, ಮುದ್ದೇಬಿಹಾಳಕ್ಕೆ ಹೋಗಲಿ, ಅದು ಬಹಳಷ್ಟು ದೂರ ಆಗ್ತದೆ. ಆದರೆ ಬಾಗೇವಾಡಿ ಅತ್ಯಂತ ಸಮೀಪ ಇರೋದ್ರಿಂದ, ಜೊತೆಗೆ 2 ಹೊಸ ತಾಲೂಕುಗಳಾಗಿರೋದ್ರಿಂದ ಸ್ವಲ್ಪ ಬಾಗೇವಾಡಿ ವ್ಯಾಪಾರ ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ನಾವು ಹೊಸತನವನ್ನು ಸೃಷ್ಟಿ ಮಾಡಿದರೆ ಖಂಡಿತ ಎಲ್ಲರೂ ಬಾಗೇವಾಡಿಯಿಂದ ಬಿಜಾಪುರಕ್ಕೆ ಹೋಗೋದಿಲ್ಲ. ಭಾಳ ಮಂದಿ ವ್ಯಾಪಾರಸ್ಥರು ಇಲ್ಲಿ ಇದ್ದೀರಿ. ನೀವು ಅಂಥ ಹೊಸತನವನ್ನು ಈ ಊರಲ್ಲಿ ಸೃಷ್ಟಿ ಮಾಡಬೇಕು. ಯಾಕಂತಂದರೆ ನೀವು ಬದುಕ್ತಾ ಇರ್ತಕ್ಕಂಥ ಊರು ಐತಿಹಾಸಿಕ ಹಿನ್ನೆಲೆ ಉಳ್ತಕ್ಕಂಥ ಊರು. ನನಗನ್ನಿಸ್ತದೆ ಬಸವಣ್ಣ ಬಾಗೇವಾಡಿ ಬಿಟ್ಟು ಬೇರೆ ಯಾವುದಾದ್ರು ಊರಾಗ ಹುಟ್ಟಿದ್ರೆ ಅವನು ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಿದ್ರು. ನೀವು ಮನಸ್ಸಿನಾಗೂ ಇಟ್ಕೊಳ್ಳೋಲ್ರಿ ಬಾಗೇವಾಡಿಯವರು. ಭಾಳ ದುರ್ದೈವ ಅನ್ನಿಸ್ತದೆ. ಅಂಥ ಬಸವಣ್ಣನನ್ನು ಇವತ್ತು ಜಗತ್ತಿನ ನಾನಾ ರಾಷ್ಟ್ರಗಳು ನೆನೆಸ್ತಾರೆ. ನಾನಾ